ಈಗ ಕೆ ಎನ್ ಐತಿ ಹೌದಿಲ್ಲ ಕೆ ನಾವ ಉಚ್ಚಾರಣೆ ಮಾಡೋದಿಲ್ಲ ಹಂಗ ವರ್ಡ್ ಮಾಡ್ತೀವಿ ಅದ ಈ ಕೆ ಲೆಟರ್ ಇರ್ಲಿಲ್ಲ ಅಂದ್ರೆ ಅದು ಶಬ್ದ ರಚನೆ ಆಗ್ತೈತಿ ಇಲ್ಲ ಆದ್ರೆ ಕೆ ರಚನೆ ಕೆ ಇದ್ದು ಒಂದ್ ಪದದೊಳಗ ಆ ಕೆ ಉಚ್ಚಾರ ಮಾಡ್ಲಾರ್ದ ಏನಿರ್ತಿಲ್ಲ ಅದಕ್ಕೆ ನಾವು ಸೈಲೆಂಟ್ ಲೆಟರ್ ಹೊಡ್ಕೈತೀವಿ ಕೆ ಮುಂದೆ ಎನ್ ಬಂದ್ರೆ ಕೆ ಉಚ್ಚಾರ ಮಾಡೋದಿಲ್ಲ ನಾವು ಎನ್ ಅಷ್ಟೇ ಉಚ್ಚಾರ ಮಾಡ್ತೀವಿ ಕೆ ಉಚ್ಚಾರ ಮಾಡೋದಿಲ್ಲ ಡಬ್ಲ್ಯೂ ಮುಂದೆ ಆರ್ ಬಂದ್ರೆ ಡಬ್ಲ್ಯೂ ಉಚ್ಚಾರ ಆಗೋದಿಲ್ಲ ಆರ್ ಉಚ್ಚಾರ ಆಗ್ತದೆ ಇದಕ್ಕೆ ನಾವು ಸೈಲೆಂಟ್ ಲೆಟರ್ ಅಂತ ಕರಿತೀವಿ ಇಲ್ಲಿ ಯಾವ್ದು ಸೈಲೆಂಟ್ ಆಗ್ತದೆ ಲೆಟರ್ ಕೆ ಮುಂದೆ ಎನ್ ಬಂದಾಗ ಯಾವ ಲೆಟರ್ ಸೈಲೆಂಟ್ ಆಗ್ತತಿ ಕೆ ಸೈಲೆಂಟ್ ಆಗ್ತದೆ ಸೈಲೆಂಟ್ ಅಂದ್ರೆ ನಾವು ಅದನ್ನ ಉಚ್ಚಾರಣೆ ಮಾಡೋದಿಲ್ಲ ಡಬ್ಲ್ಯೂ ಮುಂದೆ ಆರ್ ಬಂದಾಗ ಆರ್ ಉಚ್ಚಾರ ಮಾಡ್ತೀವಿ ಯಾವ ಲೆಟರ್ ಸೈಲೆಂಟ್ ಆಗ್ತೀವಿ ಯಾವ ಲೆಟರ್ ಸೈಲೆಂಟ್ ಆಗ್ತದೆ ಯಾವ ಉಚ್ಚಾರ ಮಾಡೋದಿಲ್ಲ ನಾವು ಡಬ್ಲ್ಯೂ ಉಚ್ಚಾರ ಆಗೋದಿಲ್ಲ ಇಲ್ಲಿ ಕೆಲವೊಂದ ವರ್ಡ್ಸ್ ಕೊಟ್ಟಾರ ಅದು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಈಗ ಫಸ್ಟ್ ಕೆ ಎನ್ದು ಕೆ ಎನ್ not nice right now knickers knock ಆಮೇಲೆ ನಕಲ್ ಆಯ್ತು ಇನ್ನ ಡಬ್ಲ್ಯೂ ಆರ್ ಡಬ್ಲ್ಯೂ ಈಗ ಇವ ಕೆ ಮುಂದೆ ಏನು ಬಂದ್ರೆ ಡಬ್ಲ್ಯೂ ಮುಂದೆ ಆರ್ ಬಂದ್ರೆ ಇವು ಅಷ್ಟ ಸೈಲೆಂಟ್ ವರ್ಡ್ಸ್ ಇದ್ವು ಅಷ್ಟ ನೋಡಬೇಕು ಇಲ್ಲ ಸಾಕಷ್ಟು ಅದಾವ ಈಗ ಎರಡು ತಿಳ್ಕೊಂಡು ರೈಟ್ ರಾಕ್ ರ್ಯಾಪ್ ರಿಂಕಲ್ ರಾಂಗ್ ರಿಂಗ್ ರಿಸ್ಟಲ್ ರಿಸ್ಟಲ್ ರಿಸ್ಟ್ ಲೆಟರ್ ಸೈಲೆಂಟ್ ಆಗಿದೆ ಕೆ ಮುಂದ ಎನ್ ಬಂದಾಗ ಯಾವುದೇ ಶಬ್ದ ಇಲ್ಲ ಕೆ ಮುಂದ ಎನ್ ಬಂದಾಗ ನಾವು ಕೆ ಉಚ್ಚಾರ ಮಾಡಬಾರ್ದು ಸೈಲೆಂಟ್ ಆಗಿಬಿಡುತ್ತೆ ಈಗ ನಾವು ಓದ್ಬೇಕಾದ್ರೆ ಕೆ ಬಿಟ್ಟ ಓದ್ಬೇಕು ಈಗ ಕೆ ಇರ್ಲಿಲ್ಲ ಅಂದ್ರೆ ಶಬ್ದ ರಚನೆ ಆಗ್ತಿದ ಇಲ್ಲ ಈಗ ನೀ ಅಂತ ಹೇಳಿದ್ವಿ ನೀ ಅಂದ್ರೆ ಏನಂದ್ರೆ ಮೊಳಕಾಲು ಈಗ ಬರೀ ನಾವು ಕೆ ತೆಗೆದು ನೀ ಮಾಡಿದ್ರೆ ಮೊಳಕಾಲು ಆಗುದಿಲ್ಲ ಕೆ ಬೇಕು ಆದ್ರೆ ಉಚ್ಚಾರ ಆಗುದಿಲ್ಲ ಅಷ್ಟ ಬರಿಬೇಕಾದ್ರೆ ನಾವು ಕೆ ಬರೆಯಬೇಕು ಕೆ ಎನ್ ಡಬಲ್ ಇ ಬರೆಯಬೇಕು ಆದ್ರೆ ಓದ್ಬೇಕಾದ್ರೆ ಕೆ ಓದುದಿಲ್ಲ ತಿಳಿತು ನಾವ್ ಯಾವ ಅಕ್ಷರನ ಓದುದಿಲ್ಲ ಯಾವ ಅಕ್ಷರನ ನಾವು ಉಚ್ಚಾರ ಮಾಡುದಿಲ್ಲ ಅದಕ್ಕ ಸೈಲೆಂಟ್ ಲೆಟರ್ ಕೇಳ್ತೀವಿ ನಾವು ತಿಳಿತು ಸೈಲೆಂಟ್ ಲೆಟರ್ ಯಾವ ಕರೀತೀವೋ ಇಲ್ಲಿ ಯಾವ ಲೆಟರ್ ಸೈಲೆಂಟ್ ಆಯ್ತು ಕೆ ಲೆಟರ್ ಸೈಲೆಂಟ್ ಆಯ್ತು ಇಲ್ಲಿ ಯಾವ ಲೆಟರ್ ಸೈಲೆಂಟ್ ಆಯ್ತು ಡಬ್ಲ್ಯೂ ಲೆಟರ್ ಸೈಲೆಂಟ್ ಆಯ್ತು ನೀ ಓದೋಣ ನೀ ನಾಟ್ ನೈಫ್ ನಿಟ್ ನೌ ನಿಕಸ್ ನಾಟ್ ನಕಲ್ ಇಲ್ಲಿ ನಾವು ಕೆ ಸೌಂಡ್ ಮಾಡಿ ಕೆ ಸೌಂಡ್ ಏನಾಗ್ತೈತಿ ಕ ಅಂತ ಹೇಳಾಗ್ತದೆ ಇಲ್ಲಿ ನಾವು ಕ ಸೌಂಡ್ ಮಾಡ್ತೀವೋ ಇಲ್ಲ ಈಚೆ ಕಡೆ ಬರು ಡಬ್ಲ್ಯೂ ಅನ್ನ ಬಿಟ್ಟು ಹೇಳ್ಬೇಕು ನಾವು
ಬರೆಯುವುದು. ಇದು ಡಬ್ಲ್ಯೂ ಬರಿಬೇಕಾದ್ರೆ ಡಬ್ಲ್ಯೂ ಬರೀಬೇಕು ನಾವು. ಆದ್ರೆ ಓದ್ಬೇಕಾದ್ರೆ ಡಬ್ಲ್ಯೂ ನ ಓದುದಿಲ್ಲ. ರೈಟ್ ರ್ಯಾಪ್ ರಿಂಕಲ್ ರಾಂಗ್ ರಿಂಗ್ ಕ್ರಿಸ್ಟಲ್